ಓಕೆ, ಈಗ ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ. RLN ಮೂರ್ತಿ ಅಡ್ವೊಕೇಟ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಮಾಡ್ತೀನಿ ಸರ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಈ ಮೊಬೈಲ್ ಬಗ್ಗೆ ಎಲ್ಲ ನಿಮ್ಮ ಹತ್ರ ಕೇಳಕ್ಕೆ ಹೋಗಲ್ಲ. ಮೊನ್ನೆ ಆಗಿದ್ದ ಇನ್ಸಿಡೆಂಟ್ ನಾನು ಕೇಳ್ತೀನಿ. ಸಾಮಾನ್ಯವಾಗಿ ಒಬ್ಬ ಹೆಣ್ಮಗಳಾಗಿ ನನ್ನ ಹೆಣ್ಮಗಳು ಪರವಾಗಿ ಮಾತಾಡಬೇಕು ಅನ್ನೋದಿಲ್ಲ, ನ್ಯಾಯದ ಪರವಾಗಿ ಮಾತಾಡೋಣ. ಇದೇ ಕೇಸ್ ಎಲ್ಲಾದರೂ ಹುಡುಗ ಮಾಡಿದರೆ, ಮದುವೆ ಮನೆ ತನಕ ಬಂದು ಹುಡುಗಿ ಕೈ ಕೊಟ್ಟಿದ್ರೆ ದೊಡ್ಡ ವಿಷಯ ಆಗೋಗ್ಬಿಡ್ತಾ ಇತ್ತು. ಬಟ್ ಇಲ್ಲಿ ಉಲ್ಟಾ, ಇಲ್ಲಿ ಹೆಂಗೆ ಕಾನೂನು ರೀತಿನ ಫೇಸ್ ಮಾಡಬೇಕಾಗತ್ತಾ? ಕಾನೂನು ರೀತಿಯಲ್ಲಿ ನೋಡೋದಾದ್ರೆ ನೋಡಿ, ನಮ್ಮಲ್ಲಿ ಈ ಮ್ಯಾರೇಜ್ಗಳಿಗೆ ಯಾವುದೇ ಒಪ್ಪಂದ ಆಗಲಿ, ಒಪ್ಪಂದ ಅಥವಾ ಕಾಂಟ್ರಾಕ್ಟ್ ಇಲ್ಲ. ಅಂದರೆ ಮ್ಯಾರೇಜ್ ಈಸ್ ಎ ಫ್ರೀ ವಿಲ್, ಫ್ರೀ ಕನ್ಸೆಂಟ್. ಅದು ಮ್ಯಾರೇಜ್ನ ಒಪ್ಪಂದ ಮಾಡ್ಕೊಂಡು ಮದುವೆ ಆಗಬೇಕು ಅಂತೇನಿಲ್ಲ. ಅದು ಮುಸ್ಲಿಂ ಧರ್ಮದಲ್ಲಿದೆ ಕಾಂಟ್ರಾಕ್ಚುವಲ್ ಮ್ಯಾರೇಜ್ ಅಂತ. ನಮ್ಮ ಹಿಂದೂ ಮ್ಯಾರೇಜ್ ಆ್ಯಕ್ಟಲ್ಲಿ, ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಯಾಕೆ ಬಂತು ಅಂದರೆ, ವಿಶಾಲವಾದ ಭಾರತದಲ್ಲಿ ವಿವಿಧ ಸಂಸ್ಕೃತಿಗಳಿದ್ದಾವೆ ಮ್ಯಾರೇಜ್ ಆಗೋಕ್ಕೆ. ಗಂಡ ಹೆಂಡತಿ ಮನೆಗೆ ಹೋಗೋದಕ್ಕೂ ಕೆಲವು ಕಡೆ ಹೆಂಡತಿ ಗಂಡನ ಮನೆಗೆ ಬರೋದು ಇದೆಲ್ಲ ಇದೆ. ನಮ್ಮ ಕಡೆ ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಹೆಂಡತಿ ಗಂಡನ ಮನೆಗೆ ಬರೋದು ಸಂಪ್ರದಾಯ ಇದೆ. ಈ ಎಲ್ಲ ಸಂಪ್ರದಾಯಗಳು ಮಿಕ್ಸ್ ಆಗಿ, ಎಲ್ಲ ಸಂಪ್ರದಾಯಗಳು ಒಳಗೊಂಡಂತೆ ನಮ್ಮಲ್ಲಿ ಒಂದು ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಅದು ಬರುತ್ತೆ. ಆ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಕೆಳಗಡೆ ಮದುವೆ ಆಗ್ತೀನಿ ಅಂತ ಹೇಳಿ 6 ತಿಂಗಳ ಮುಂಚೆ, ವರ್ಷದ ಮುಂಚೆ ಒಪ್ಪಂದ ಇಲ್ಲ. ಇದು ಪರಸ್ಪರ ಒಂದು ಏನು ಕಾಯ್ದೆಯಲ್ಲಿ ಬರ್ತದೆ, ಆ ಕಾಯ್ದೆಯಲ್ಲಿ ಸೆಕ್ಷನ್ 5 ಮೀಟ್ ಆಗಬೇಕು. ಅಂದರೆ ಏನು, ಹುಡುಗಿಗೆ 18 ವರ್ಷ ಆಗಿರಬೇಕು, ಹುಡುಗಿಗೆ 21 ವರ್ಷ ವಯಸ್ಸಾಗಿರ್ಬೇಕು. ಅದೆಲ್ಲ ಈಗ ಫಾಲೋ ಮಾಡ್ತಾರೆ ಸರ್, ಆಲ್ಮೋಸ್ಟ್ ಮಾಡ್ತಾರೆ. ಇಲ್ಲ ಇಲ್ಲಿಗಲ್ ಆಗುತ್ತದು. ಹೌದು. ಆದರೆ ಈ ಥರ ಪ್ರಕರಣಗಳು ಏನಾಗುತ್ತೆ ಅಂದರೆ, ಈಗ ಮದುವೆ ಪ್ರಾಮಿಸ್ ಮಾಡಿ ಉಲ್ಲಂಘನೆ ಮಾಡೋಕ್ಕೆ ಒಂದು ಕಾನೂನು ನಮ್ಮ ದೇಶದಲ್ಲಿ ಇರಲಿಲ್ಲ. ಇದು ಕೇಳ್ತಾ ಇರೋದು ನಾನು. ನಮ್ಮ ದೇಶದಲ್ಲಿ ಒಂದು ಕಾನೂನು ಇಲ್ಲ. ನಾವು ಈ ಮದುವೆ ಕಾನೂನು, ಡಿವೋರ್ಸ್ ಕಾನೂನು ಎಲ್ಲ ಬಂದಿದ್ದೆಲ್ಲಿಂದ ವೆಸ್ಟರ್ನ್ ಕಲ್ಚರಿಂದ ಬಂದು ನಮಗೆ. ನಮ್ಮ ಹಿಂದೂಸ್ತಾನ ಅಂತ ಭಾರತೀಯ ಅಂತ ಕರಿತೀವಿ. ಭಾರತ ಅಂದರೆ ನಾವು ವಿ ಆರ್ ಅಡಾಪ್ಟೆಡ್ ವೆಸ್ಟರ್ನ್ ಲಾಸು. ವೆಸ್ಟರ್ನ್ ಲಾಸ್ ಅಡಾಪ್ಟ್ ಮಾಡ್ಕೊಂಡಾಗ ವೆಸ್ಟರ್ನ್ ಡ್ಯಾಮೇಜ್ ಅಡಾಪ್ಟ್ ಮಾಡ್ಕೊಬೇಕು ನಾವು. ಈಗ ಮ್ಯಾರೇಜು, ಡೈವರ್ಸ್ ಅಂತ ರಿಜಿಸ್ಟ್ರೇಷನ್ ಆಫ್ ಮ್ಯಾರೇಜ್ ಲಾ ಅಂತ ಬಂದಿದ್ದು ಬೇರೆ ಕಂಟ್ರಿಯಿಂದ. ನಮ್ಮಲ್ಲಿ ಒಂದು ಮ್ಯಾರೇಜ್ ಲಾ ಅಂತ ಇರಲ್ಲ. ನಮ್ಮಲ್ಲಿ ಮ್ಯಾರೇಜ್ ಅಂದರೆ ಒಂದು ಪವಿತ್ರವಾದ ಆಚರಣೆ ಅಂತಿತ್ತು. ನಮ್ಗೆ ಗೊತ್ತು, ಅವಾಗಲೇ ಹೇಳ್ತಿದ್ರಿ, ನಾನು ಕೂತಿದ್ದೆ, ಮದುವೆ ಮಾಡಬೇಕಪ್ಪ ಮಗಳಿಗೆ, ನನ್ನ ಕರ್ತವ್ಯ, ಅದು ನನ್ನ ಮೋಕ್ಷ ಸಿಗುತ್ತೆ ಮಕ್ಕಳು ಮದುವೆ ಮಾಡಿದ್ರೆ, ಆ ಥರ ಒಂದು ಕನ್ಯಾದಾನ, ಅದು ಒಂದು ಮೋಕ್ಷ ಸಿಗುತ್ತೆ. ಅದು ಒಂದು ಧಾರ್ಮಿಕ ಸಂಪ್ರದಾಯ ಮೇಡಮ್. ಧಾರ್ಮಿಕ ಸಂಪ್ರದಾಯ ಯಾವಾಗ ಮಿಸ್ಯೂಸ್ ಆಗ್ತಾ ಹೋಗ್ತದೆ ನೋಡಿ. ಈ ಧಾರ್ಮಿಕ ಸಂಪ್ರದಾಯ ನಮ್ಮಲ್ಲಿ ಇದೆ, ಈಗಲೂ ಇದೆ, ಮೊದಲು ಇತ್ತು. ಅದು ಯಾವಾಗ ಕ್ರಮೇಣ ಮಿಸ್ಯೂಸ್ ಆಗ್ತಾ ಬಂದು, ಮೇಡಮ್ ಹೇಳ್ತಿದ್ರು ಇದೆಲ್ಲ ಏನಾಗ ತಾಂತ್ರಿಕತೆಯಿಂದ ಮಿಸ್ಯೂಸ್ ಆಗ್ತದೆ ಅಂತ. ಆ ಮಿಸ್ಯೂಸ್ ಆದಾಗ ಏನಾಗುತ್ತೆ, ಅವಾಗ ನಮ್ಮ ಪ್ರೊಟೆಕ್ಷನ್ ಬೇಕು ಅನಿಸುತ್ತೆ, ಅದು ಹೆಣ್ಣಾಗಲಿ ಗಂಡಾಗಲಿ. ಈಗ ಈ ಕೇಸ್ ತಗೊಳ್ಳಿ, ಯಾವುದೋ ಇದು ಹಾಸನ್ ಕೇಸ್, ಅದು ಆದರೆ ಗಂಡಿಗೆ ಮೋಸ ಆಗಿದೆ. ಅದನ್ನ ಮೋಸ ಅಂತ ಕನ್ಸಿಡರ್ ಮಾಡಬಹುದಾ? ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಹೆಣ್ಮಕ್ಳು ವಿಚಾರ ಮಾತ್ರ ಈ ತರದ್ ಜಾಸ್ತಿ ಕಾನೂನಲ್ಲಿ, ನಮ್ಮ ಕಾನೂನಲ್ಲಿ ಎಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿರಲ್ವೋ, ಹೆಣ್ಣು ಮಕ್ಕಳಿಗೆ ಅಂತ ಮೆನ್ಷನ್ ಮಾಡಿರಲ್ವೋ, ಅದು ಇಬ್ಬರಿಗೂ ಅನ್ವಯ ಆಗುತ್ತೆ. ಈಗ ಯಾರಾದ್ರೂ ಕೊಲೆ ಮಾಡಿರ್ತಾರೆ ಅಂದ್ಕೊಳ್ಳಿ, ಈಗ ಯಾರೋ ವ್ಯಕ್ತಿ ಕೊಲೆ ಮಾಡಿದ್ದಾನೆ ಅಂತೇಳಿ ಚಾರ್ಜ್ ಶೀಟ್ ಹಾಕ್ತೀವಿ. ಇಲ್ಲಿ ಯಾರೋ ಲೇಡಿ, ಫಿಮೇಲ್, ಮೇಲ್ ಕೊಲೆ ಮಾಡಿದ್ರೆ ಸೆಕ್ಷನ್ ಅಂತ ಬರಲ್ಲ. ಕೊಲೆ ಯಾರಾದ್ರೂ ಅಪರಾಧಿ. ಇಲ್ಲಿ ನೋಡಿ ಮೇಡಮ್, ಅದೇ ಹೇಳ್ತೀನಿ, ಇಲ್ಲೇನಾಗಿದೆ ಮೇಡಮ್, ಈಗ ನಮ್ಮ ಕಾಲ ಬದಲಾವಣೆ ಆಗ್ತಾ ನಮ್ಮ ದೇಶದ ಒಂದು ಸಂಸದರಿಗೆ, ದೇಶದ ನಮ್ಮ ರಾಜ್ಯದ ಏನು ವಿಧಾನಸಭಾ ಸದಸ್ಯರಿಗೆ ಅರಿವು ಬಂತು, ಇದು ಕಾನೂನು ಬದಲಾವಣೆ ತರಬೇಕು ಅಂತ. ಅವಾಗ ಏನಾಗುತ್ತೆ, ಲಾ ಕಮಿಷನ್ ಆಫ್ ಇಂಡಿಯಾ ಅಥವಾ ಲಾ ಕಮಿಷನ್ ಆಫ್ ಕರ್ನಾಟಕ ಅವ್ರು ಏನು ಮಾಡ್ತಾರೆ, ಸಮಾಜದಲ್ಲಾಗೋ ಬದಲಾವಣೆಗಳನ್ನ ಕಾನೂನು ರೂಪಕ್ಕೆ ತರಕ್ಕೆ ನೋಡ್ತಾರೆ. ಅದಕ್ಕೆ ಏನಾಯಿತು, BNS ಅಂತ ಒಂದು ಕಾಯ್ದೆ ಬಂತು ಈಗ ಮೊನ್ನೆ 2 ವರ್ಷ ಆಯ್ತು. ಅದರಲ್ಲಿ ಏನಾಗಿದೆ, ಅದರಲ್ಲಿ ಒಂದು ಟ್ವಿಸ್ಟ್ ಇದೆ ನೋಡಿ. ಯಾರಾದರೂ ಹುಡುಗ ಪ್ರಾಮಿಸ್ ಮಾಡಿ ಮದುವೆ ಮಾಡ್ಕೊತೀನಿ, ಕೆಲಸ ಕೊಡಿಸ್ತೀನಿ, ದುಡ್ಡು ಕೊಡ್ತೀನಿ ನಿನಗೆ ಅಂತೇಳಿ ಆಕೆ ಜೊತೆ ಕನ್ಸೆಂಟ್ ಸೆಕ್ಸ್ ಅಥವಾ ಕನ್ಸೆನ್ಶುವಲ್ ಸೆಕ್ಸ್ ಇಂಟರ್ ಕೋರ್ಸ್ ಮಾಡಿಕೊಂಡು, ಆ ಸೆಕ್ಸ್ ಫೇವರ್ಸ್ ತೊಗೊಂಡು ಕ್ರಮೇಣ ಒಂದು 6 ತಿಂಗಳು, ವರ್ಷ, ಒಂದು 2 ವರ್ಷ ಆದಮೇಲೆ ಆತ ನಾನು ಮದುವೆ ಆಗೋದಿಲ್ಲ ಅಂದರೆ ಇಟ್ ಅಪೋರ್ಟ್ಸ್ ಅಫೆನ್ಸ್ 100%. ಸೆಕ್ಷನ್ 16 ಹೇಳುತ್ತೆ. ಬಟ್ ಅದಕ್ಕೆ ಪ್ರೂಫ್ಗಳನ್ನು ಕೊಡಬೇಕು. ಅಲ್ಲ ಮೇಡಮ್, ನಮ್ಮಲ್ಲಿ ಒಂದು ತಪ್ಪು ತಿಳುವಳಿಕೆ ಇದೆ. ಕಾನೂನು ಇದೆ, ನಮ್ಮ ಬುಕ್ ರ್ಯಾಕ್ ಅಲ್ಲಿ ಕಾನೂನು ಬರೆದಿದ್ದಾರೆ, ಶಿಕ್ಷೆ ಕೊಡಬೇಕು ಅಂತ. ಯಥಾವತ್ತಾಗಿ ಜಾರಿಗೆ ಬರೋದು ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಕಾನೂನಲ್ಲಿ ಬರ್ದಿರೋದು ನಾವು ತಿಳ್ಕೊಂತೀವಿ, ನಾವೆಲ್ಲ ಮುಗ್ಧರು, ಸಾಮಾನ್ಯ ಜನ ನಾವೆಲ್ಲ ಮುಗ್ಧರು. ಬಿಡಿ, ನಾನು ವಕೀಲ, ನಂಗೆ ತಿಳ್ಕೊಂಡಿರ್ತೀನಿ, ನನಗೇನು ಗೊತ್ತು ಪ್ರಯೋಜನ. ಬಟ್ ಸಾಮಾನ್ಯ ಜನ ಗೊತ್ತಿರ್ಬೇಕಲ್ಲ. ಸಾಮಾನ್ಯ ಜನಕ್ಕೇನು, ಕಾನೂನಲ್ಲಿದೆ, ಶಿಕ್ಷೆ ಆಗುತ್ತೆ ಅವನಿಗೆ, ನನಗೆ ಮದುವೆ ಮಾಡೋದು ಮೋಸ ಮಾಡ್ಬಿಟ್ಟ ಅಂತಾರೆ. ಅದು ಸುಳ್ಳು. ಅದು ಸಾಬೀತುಪಡಿಸ್ಬೇಕಾದ್ರೆ ಸಾಕ್ಷಿಗಳು, ಆಧಾರಗಳು, ನ್ಯಾಯಾಲಯ ತೀರ್ಮಾನ ಮಾಡ್ಬೇಕು. ಇದನ್ನ ಅಷ್ಟೊತ್ತಿಗೆ ವಯಸ್ಸಾಗಿರುತ್ತೆ. ಅದಕ್ಕೆ ಮೇಡಮ್ ಹೇಳ್ತೀನಿ ಕೇಳಿ, ಬುಕ್ಕಲ್ಲಿರೋ ಕಾನೂನು ಜಾರಿಗೆ ಬರಬೇಕಾದ್ರೆ ಪ್ರೊಸೀಜರ್ ಫಾಲೋ ಮಾಡಬೇಕು. ಪೊಲೀಸ್ ಬೇಕು, ಸಾಕ್ಷಿ ಆಧಾರಗಳು ಬೇಕು. ಈಗ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಮುಖ್ಯ ಆಗುತ್ತೆ ನೋಡಿ. ಇಲ್ಲಿ ಎಂಗೇಜ್ಮೆಂಟ್ ಮಾಡ್ಕೊಂಡಿರ್ತಾರೆ, ಹುಡುಗಿ ಬೇರೆಯವ್ರ ಜೊತೆ ಡೇಟಿಂಗ್ ಮಾಡ್ತಾ ಇರ್ತಾಳೆ. ಅದಕ್ಕೆಲ್ಲ ನಾವು ಅದನ್ನ ಹಾಗೆ ನೋಡೋದು, ಅಥವಾ ಮನೆಯವ್ರಿಗೆ ಗೊತ್ತಿತ್ತು
ಮನೆಯವರು ಅದನ್ನ ಮೀರಿಯೂ ಕೂಡ ಈ ತರ ಹೋದಾಗ ಆ ಹೆಣ್ಮಕ್ಳಿಗೆ ಅಲ್ಟಿಮೇಟ್ ಆಗಿ ಅದೊಂದ್ ಚಾನ್ಸ್ ಸಿಕ್ಕಿದೆ ತಪ್ಪಿಸ್ಕೊಳ್ಳೋಕೆ. ಮೇಡಮ್ ಈಗ ಆತನಿಗೂ ರಕ್ಷಣೆ ಇದೆ, ಅದು ಕಾನೂನಿನ ರಕ್ಷಣೆ ಇಲ್ಲದೆ ಯಾವುದೇ ರೀತಿಯಾದ ಸಮಸ್ಯೆಗಳಿಲ್ಲ. ಆತ ಆಕೆ ಮೇಲೆ ಒಂದು ದಾವಿ ಬಿಡಬೇಕು. ನನಗೆ ನೀನು ಇಷ್ಟೆಲ್ಲ ನಂಗೆ ತೊಂದರೆ ಕೊಟ್ಟಿದ್ಯಾ, ನನ್ನ ಒಂದು ಮಾನಸಿಕವಾಗಿ ದೈಹಿಕವಾಗಿ ಕುಗ್ಸಿದ್ಯಾ, ನನ್ನ ಸ್ಟೇಟಸ್ನ ಇಮೇಜ್ನ ಸೊಸೈಟಿ ಲೋವರ್ ಮಾಡಿದ್ಯಾ, ನನಗೆ ಇದೊಂಥರ ಮಾನ ನಷ್ಟ ಆಗಿದೆ ಪ್ಲಸ್ ನಷ್ಟನೂ ಆಗಿದೆ. ನಮ್ಮಲ್ಲಿ ಹೇಳ್ತಾರೆ ಬರ್ತದೆ ನಷ್ಟ ಬೇರೆ ನೋಡಿ. ನಷ್ಟ ಅಂದರೆ ಈಗ ಒಂದು ಚೌಲ್ಟ್ರಿ, ಒಂದು ಬಟ್ಟೆ, ಒಡವೆ, ಊಟ ಇದು ಸುಮ್ಮನೆ ಬರುತ್ತೆ ಮೇಡಮ್. ಈ ಕಾಲದಲ್ಲಿ ಒಂದು ಕಾಫಿ 30 ರೂಪಾಯಿ ಕೊಡಬೇಕು. ಇವತ್ತು ಒಂದು 1000 ಜನಕ್ಕೆ ಕಾಫಿ ಕೊಡಿಸ್ಬೇಕು ಅಂದರೆ 30-40 ರೂಪಾಯಿ ಖರ್ಚಾಗುತ್ತೆ. ಊಟ ಹಾಕ್ಸ್ಬೇಕು ಅಂದರೆ 50 ಲಕ್ಷ ಖರ್ಚಾಗುತ್ತೆ. ಇದೆಲ್ಲ ಡ್ಯಾಮೇಜ್ ಮಾಡಿದ್ಯಾ ನೀನು. ಸರಿ, ನಿನಗೆ ಕನ್ಸೆಂಟ್ ಇಲ್ಲ, ನಿನಗೆ ಫ್ರೀ ವಿಲ್ ಮದುವೆ ಮಾಡೋಕ್ಕೆ ಫ್ರೀ ವಿಲ್ ಇರಬೇಕು ಮೇಡಮ್. ಮದುವೆ ಕೋಯರ್ಶಿವ್ ಮದುವೆ ಮಾಡಬಾರ್ದು. ಮನೆಯವ್ರು ಹೇಳ್ತಾರೆ ನೋಡಿ, ಮನೆಯವ್ರು ಹೇಳಿದ ಮದುವೆ ಯಾವತ್ತೂ ಯಾರೂ ಮಾಡ್ಕೊಳಲ್ಲ, ಅದು ನಾಮಕಾವಸ್ಥೆ. ಮನೆಯವ್ರು ಹೇಳಿದ ಮದುವೆ ಮಾಡೋದಲ್ಲ ಹೆಂಗೆ ಗೊತ್ತಾ, ಫೋರ್ಸ್ಫುಲ್ ಮ್ಯಾರೇಜು ಹೇಳ್ತಿದ್ರು. ಫೋರ್ಸ್ಫುಲ್ ಮ್ಯಾರೇಜ್ 100% ಸತ್ಯ. ಅದು ಫ್ರೀ ಕನ್ಸೆಂಟ್ ಇರಬೇಕು. ಇದರಲ್ಲಿ ಅವನಿಗೆ ಫ್ರೀ ಕನ್ಸೆಂಟ್ ಕೊಡೋ ಥರ ಕೊಟ್ಟು ನಾಟಕ ಆಡಿದಾಳೆ ಆ ಹುಡುಗಿ. ಯಾರು ಆ ಹೆಣ್ಮಗಳು ಏನು ಮದುವೆ ಆಗಿದ್ದಾಳೆ, ಅವಳು ಓಡ್ತಾಳಲ್ಲ, ಇನ್ನೊಬ್ಬ ಬಾಯ್ ಫ್ರೆಂಡ್ ಇದ್ದ ಓಡೋತಾಳಲ್ಲ, ಆ ಹುಡುಗಿ ಏನು ಮಾಡ್ತಾಳೆ, ಫ್ರೀ ಕನ್ಸೆಂಟ್ ಫಸ್ಟ್ ಕೊಡಿತಾಳೆ. ಎಂಗೇಜ್ಮೆಂಟ್ ಆಗುತ್ತೆ, ಕಾರ್ಡ್ ಓಡಿಸ್ತಾರೆ, ಚೌಟ್ರಿ ಬುಕ್ ಮಾಡ್ತಾರೆ, ಇದೆಲ್ಲ ಸರ್. ಇದು ಫ್ರೀ ವೆಡ್ಡಿಂಗ್ ಈಗ ಪ್ರತಿಯೊಂದು ವಿಚಾರನೂ ಎಲ್ಲ ಮಾನಿಟರಿ ಇನ್ವಾಲ್ವ್ಮೆಂಟ್ ಇರುತ್ತೆ. ಮದುವೆಗೆ ಹಣ ಇಲ್ಲದೆ ಏನೂ ಆಗೋದಿಲ್ಲ. ಈಗ ಆತ ಇನ್ನೇನು ಕೊನೆಗಳಿಗೆ ತಾಲಿ ಕಟ್ಟೋ ಮುಹೂರ್ತದಲ್ಲಿ ನನಗೆ ಬೇಡ ಅನ್ನೋದು, ಇಟ್ ಈಸ್ ವಿಲ್ಫುಲ್ ಡಿಸೊಬಿಡಿಯನ್ಸ್, ವಿಲ್ಫುಲ್ ನೆಗ್ಲಿಜೆನ್ಸ್. ಸ್ವತಃ ಮೋಸ ಮಾಡಬೇಕು ಅಂತಲೇ ಮಾಡಿರೋ ಅಪರಾಧ.